ಯಾಕೆಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ 2019, ಈಗ 2026. 2019ರಲ್ಲಿ ಮೊದಲನೇ ಬಾರಿ ನನ್ನ ರಾಜಕೀಯ ಪ್ರವೇಶ ಆದಂಥದ್ದು ಮಂಡ್ಯ ಜಿಲ್ಲೆಯ ಮಣ್ಣಿನಿಂದ. ನಾನು ಚುನಾವಣೆಯಲ್ಲಿ ಸೋತಿರಬಹುದು, ಆದರೆ ಕಳೆದ 7 ವರ್ಷಗಳಲ್ಲಿ ಬಹುಶಃ ನನಗೆ ಆಗಿರ್ತಕ್ಕಂಥ ಅನುಭವ ಅಲ್ಪ ಸ್ವಲ್ಪ ತಕ್ಕ ಮಟ್ಟದ ಅನುಭವ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಆ ಚುನಾವಣೆಯ ಸೋಲಿನ ಪಾಠಗಳು ಇವತ್ತು ನನ್ನ ಜೀವನದಲ್ಲಿ ನನ್ನನ್ನು ಒಂದು ಪರಿಪಕ್ವತೆಗೆ ಬಹುಶಃ ಬಹಳ ಹತ್ರ ತಗೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಭಾವಿಸ್ಲಿಕ್ಕೆ ಬಯಸ್ತೇನೆ. 19ರ ಚುನಾವಣೆಯಲ್ಲಿ ನನಗೆ ಈಗಲೂ ಕೂಡ ಕಣ್ಣಿಗೆ ಕಟ್ಟಿದಂಗಿದೆ. 8 ಕ್ಷೇತ್ರ ಅಂದರೆ KR ನಗರನೂ ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರ ಲೋಕಸಭಾ ವ್ಯಾಪ್ತಿಯಲ್ಲಿ ನಾನು ಪ್ರಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವತ್ತು ನಾನು ಗಮನಿಸಿದಂಥ ಅಂಶ ಇವತ್ತಿಗೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು, ಹಿರಿಯಕರು, ಯುವಕರು, ವಿಶೇಷವಾಗಿ ನಾನು ತೊರೆಬೊಮ್ಮನಹಳ್ಳಿ ಮದ್ದೂರಿಗೆ ಹೋಗಿದ್ದೆ ಮೊನ್ನೆ. ಅಲ್ಲಿ ಸ್ವಾಮಿ ಅಂತಕ್ಕಂಥವನು ಎದೆ ಮೇಲೆ ಅಚ್ಚೆಯನ್ನು ಹಾಕ್ಸ್ಕೊಂಡಿದ್ದಾನೆ, ನಂದು ಮತ್ತು ಕುಮಾರಣ್ಣಂದು. ನೀನು ಬರಲೇಬೇಕು, ನೀನು ಹುಟ್ಟಹಬ್ಬ ಆಚರಣೆ ಮಾಡಬೇಕು ನಾನು ಅಂತ ಪ್ರೀತಿಯಿಂದ ಕರೆದ. ಹೋದೆ, ಅಲ್ಲಿ 1 ಗಂಟೆ ಅವನ ಮನೆಯಲ್ಲಿ ಕೂತಿದ್ದೆ. ಆಗ ಇದೇ ರೀತಿ ಒಂದು ಸಣ್ಣ ಪಾಪು ಬಂದು ಒಂದು ಕೈಗೆ ಒಂದು ರಿಂಗನ್ನು ಕೊಡ್ಲಿಕ್ಕೆ ಹೋದ. ನನ್ನ ಹೆಂಡತಿ ಹತ್ರ ಈ ವಿಚಾರ ಹೇಳಿದೆ. ನಿಜಕ್ಕೂ ಕೂಡ ನಮ್ಮ ತಂದೆ ಹತ್ರನೂ ಈ ವಿಚಾರವನ್ನು ಹಂಚ್ಕೊಂಡೆ. ಅವನು ಕೇಳಿದೆ, ನಿನಗೆ ಯಾಕಮ್ಮಗ ಎಲ್ಲಿಂದ ತಗೊಂಬಂದ್ಲ ಇದು, ನನಗೆ ಯಾಕಲ ಕೊಡ್ತಾ ಇದ್ದೀವಿ ರಿಂಗ್ನ ಅಂದೆ. ಇಲ್ಲ, ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ತಗೋ ನಿಖಿಲಣ್ಣ, ನೀನು ಹುಡ್ದಬ್ಬ ಇದು ಅಂತಂದ ಆ ಹುಡುಗ. ಚಿಕ್ಕ ಪಾಪು, ಇವನು ವಯಸ್ಸಿನ ಬಹುಶಃ ಇವನಿಗಿಂತಲೂ ಚಿಕ್ಕವನ ನನಗೆ ಗೊತ್ತಿಲ್ಲ. ಅಂದರೆ ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಚುನಾವಣೆ ಆಗಲಿ ಅಧಿಕಾರ ಆಗಲಿ ದೊಡ್ಡದಲ್ಲ. ಯಾಕೆಂದರೆ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಅಧಿಕಾರ ಅಂತಕ್ಕಂಥದ್ದು ಒಂದು ರೀತಿ ಕಾಲಚಕ್ರ ಇದ್ದಾಗೆ. ಅದು ಭಗವಂತ ಮತ್ತು ಜನ ಆಯಾ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಳ್ತಾರೆ. ಆದರೆ ಒಂದು ಈ ಪ್ರೀತಿ, ಈ ವಿಶ್ವಾಸ, ಈ ಗೌರವ ನೀವೇನು ನನ್ನ ಮೇಲೆ ಇಟ್ಕೊಂಡಿದ್ದೀರಿ, ನಮ್ಮ ತಂದೆಯವ್ರ ಮೇಲಿಂದ ನನ್ನ ಮೇಲೆ ಅದೇ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ. ಬಹುಶಃ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಈ ಕಾರಣದಿಂದನೇ ನಿಖಿಲ್ ಕುಮಾರಸ್ವಾಮಿ 3 ಸೋಲ್ಗಳಾದರೂ ಕೂಡ ನಾನು ಎದೆಗುಂತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಇರ್ತಕ್ಕಂಥದ್ದು ನಿಮಗೋಸ್ಕರ ಬದುಕ್ತೇನೆ, ನಿಮ್ಮ ಜೊತೆಯಲ್ಲೇ ಇರ್ತೇನೆ. ನನ್ನ ಜವಾಬ್ದಾರಿಯನ್ನು ನಾನು ಅರ್ತಿದ್ದೇನೆ. ಸಮಾಜವನ್ನು ಕಟ್ತಕ್ಕಂಥದ್ದಕ್ಕೆ, ಸಮಾಜವನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ, ಮುಂದಿನ ಭವಿಷ್ಯದ ನನ್ನ ಅಣ್ಣ ತಮ್ಮಂದರು, ನನ್ನ ಅಕ್ಕ ತಂಗಿಯರು ಜೊತೆಯಲ್ಲಿ ಇಂಥ ಭವಿಷ್ಯದ ಚಿನ್ನದಂಥ ನಮ್ಮ ಮಂಡ್ಯ ಜಿಲ್ಲೆಯ ಮಕ್ಕಳುಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸದಾಕಾಲ ಹೆಜ್ಜೆ ಹಾಕ್ತಾನೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.